ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರುವೆಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನಿವತ್ತೊಂದು ಲಂಚ್ ಬಾಕ್ಸಿಗಾದರೂ ಆಗ್ಬೋದು, ಬೆಳಗಿನ ನಾಷ್ಟಕ್ಕಾದರೂ ಆಗ್ಬೋದು, ರಾತ್ರಿ ಊಟಕ್ಕಾದರೂ ಆಗ್ಬೋದು ರೀ. ನಾನು ಒಂದು ರೆಸಿಪಿ ಮಾಡಿ ತೋರಿಸ್ತೀನಿ ರೀ. ಆ ರೆಸಿಪಿ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ಒಂದು ಕುಕ್ಕರ್ ತೊಗೊಂಡೇನಿ. ನೀವೇನಾರ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ, ಬೆಲ್ಲೈಕನ್ ಒತ್ತಿರಿ, ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ. ನಾವು ಹಾಕೋ ವಿಡಿಯೋಗಳೆಲ್ಲ ಫಸ್ಟ್ ನಿಮ್ಗೆ ಬರ್ತಾವೆ, ಎಲ್ಲರಿಗಿಂತ ಮೊದಲಾಗಿ ನೀವೇ ನೋಡ್ಬೋದು ರೀ. ಈಗ ನಾನು 1 ಕಪ್ ತೊಗರಿ ಬೇಳೆ ತೊಗೊಂಡಿನಿ ರೀ, ಅವು ಹಾಕೋತೀನಿ ನೋಡ್ರಿ. 1 ಕಪ್ ಹೆಸರು ಬೇಳೆ ತೊಗೊಂಡಿನಿ, ಅವು ಹಾಕೋತೀನಿ ನೋಡ್ರಿ. 1 ಕಪ್ ಕಡಲೆ ಬೇಳೆ ತೊಗೊಂಡಿನಿ, ಅವನು ಹಾಕೋತೀನಿ ನೋಡ್ರಿ. ನಾ ಈಗ 3 ನಮ್ನಿ ಬೇಳೆ ಹಾಕೊಂಡಿನಿ ರೀ. ನೀವು ಅನ್ಕೋಬೋದು 3 ನಮ್ನಿ ಬೇಳೆ ಹಾಕಿ ಏನು ಮಾಡಾಕತ್ತಾಳಪ್ಪ ಇವಳು, ಅದು ಬೆಳಗಿನ ನಾಷ್ಟ ಅಂತಾಳ ಅಂತೇಳಿ. ನೀವು ವಿಡಿಯೋ ಪೂರ್ತಿ ನೋಡ್ರಿ, ಸ್ಕಿಪ್ ಮಾಡಲಾರ್ದೆ ನಿಮಗೆ ಗೊತ್ತಾಗ್ತದೆ ನಾ ಏನು ಮಾಡಾಕತ್ತೀನಿ, ಹೆಂಗೆ ಮಾಡ್ತೀನಿ ಅನ್ನೋದು. ಈಗ ನಾನು 1 ಕಪ್ ಅಕ್ಕಿ ತೊಗೊಂಡಿನಿ ರೀ, ಅವನು ಹಾಕೋತೀನಿ ನೋಡ್ರಿ. ಈಗ ಇದಕ್ಕೆ ನೀರು ಹಾಕಿ ಒಂದು 2-3 ಸಲ ಚಲೋ ಹೊತ್ತಿನಾಗೆ ತೊಳಿತೀನಿ ರೀ. ನೀವು ಬರೀ ಹೆಸರು ಬೇಳೆ ಹಾಕಿ ಮಾಡ್ಬೋದ್ರಿ, ಇಲ್ಲ ಬರೀ ಕಡಲೆಬೇಳೆ ಹಾಕಿ ಮಾಡ್ಬೋದು, ಇಲ್ಲ ಬರೀ ತೊಗರಿ ಬೇಳೆ ಹಾಕಿ ಮಾಡ್ಬೋದ್ರಿ. ನಾನು 3 ಬೇಳೆ ಇರಲಿ ಅಂತ ಹೇಳಿ 3 ನಮ್ನಿ ಬೇಳೆ ಹಾಕೊಂಡಿನಿ. ಇಲ್ಲ ನೀವು ಹೆಸರು ಬೇಳೆ ಕಡಲೆಬೇಳೆ ಆದ್ರೂ ಹಾಕೋಬಹುದು, ಇಲ್ಲ ಹೆಸರು ಬೇಳೆ ತೊಗರಿ ಬೇಳೆ ಆದ್ರೂ ಹಾಕೋಬಹುದು. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ಹಂಗೆ ನೀವು ಮಾಡ್ಕೋಬಹುದು. ಹಿಂಗೆ ಹಾಕಿ ಮಾಡಿದ್ರೆ ಮಸ್ತಾಗಿ ಆಗಿತ್ತು ರೀ. ಹಾಗಾಗಿ ನಾನು ಇದೇ ರೀತಿ ಮಾಡಿದ್ರೆ ಆಯ್ತು, ನಿಮಗೂ ಮಾಡಿ ತೋರಿಸಿದ್ರೆ ಆಯ್ತು ಅಂತೇಳಿ ಮಾಡಾಕತ್ತೀನಿ ನೋಡ್ರಿ. ಈಗ ಇವು ನೀರು ಬಸಿತೀನಿ ರೀ. ಈಗ ನೋಡ್ರಿ, ನಾ ಒಂದು 2-3 ಸಲ ತೊಳೆದಿದ್ದೀನಿ ರೀ ಕ್ಲೀನಾಗೆ. ಬೇಳೆ ಅಕ್ಕಿ ಎಲ್ಲ ಮಿಕ್ಸ್ ಮಾಡಿ ತೊಳೆದಿದ್ದೀನಿ. ಈಗ ಇದಕ್ಕೊಂದು ಸ್ವಲ್ಪ ಅರಿಶಿನ ಪುಡಿ ಹಾಕೋತೀನಿ ನೋಡ್ರಿ. ಒಂದು ಸ್ವಲ್ಪ ತುಪ್ಪ ಹಾಕೋತೀನಿ ರೀ. ಇದು ತುಪ್ಪ ಆಪ್ಷನಲ್ ರೀ, ನೀವು ಬೇಕಂದ್ರೆ ಹಾಕೋಬೋದು, ಬೇಡಂದ್ರೆ ಸ್ಕಿಪ್ ಮಾಡ್ಬೋದು. ಎಣ್ಣೆ ಕೂಡ ಹಾಕೋಬೋದು ರೀ. ಅವಾಗ ಕುದಿಯಾಗಿ ಹಾಕಿದ್ರೆ ಮಸ್ತಾಗಿ ಟೇಸ್ಟ್ ಕೊಡ್ತೈತೆ ಅಂತ ನಾ ಹಾಕಕತ್ತೀನಿ ರೀ. ಈಗ ಇದಕ್ಕೆ ನೀರು ಹಾಕೋತೀನಿ ನೋಡ್ರಿ. ನೋಡ್ರಿ, ನಾ 2 ಜಗ್ ನೀರು ಹಾಕೊಂಡೀನಿ. ನೀವು ರೈಸ್ ಮಾಡಕ್ಕೆ ಗೊತ್ತಿರುತ್ತಲ್ರಿ ನಿಮಗೆ, 1 ಕಪ್ ಅಕ್ಕಿಗೆ 2 ಕಪ್ ನೀರು ಹೆಂಗೆ ಹಾಕೋತೀವಿ ಹಂಗೆ 1 ಕಪ್ಪಿಗೆ 2 ಕಪ್ ನೀರು ಹಾಕೋಬೇಕ್ರಿ ನೀವು. ಈಗ ನಾನು ಕುಕ್ಕರ್ ಸ್ಟವ್ ಮೇಲೆ ಇಡ್ತೀನಿ ನೋಡ್ರಿ. ನೀವು ನೋಡ್ಕೊಂಡು ನೀರು ಹಾಕ್ಕೊಳ್ರಿ, ಜಾಸ್ತಿನೇ ಹಾಕ್ಕೊಳ್ರಿ, ಅಂದ್ರೆ ಮೆತ್ತಗೆ ಬೇಯಬೇಕಲ್ರಿ ಬೇಳೆ ಎಲ್ಲ, ಹಾಗಾಗಿ ಜಾಸ್ತಿನೇ ಹಾಕ್ಕೊಳ್ರಿ ನೀವು. ಈಗ ನಾನು ಕುಕ್ಕರ್ ಕ್ಲೋಸ್ ಮಾಡಿ ಒಂದು 2 ವಿಜಿಲ್ ಕೂಗಿಸ್ಕೊತೀನಿ ರೀ. ಇದೊಂದು 2 ವಿಜಿಲ್ ಕೂಗಲ್ರಿ. ಕೂಗಿ ಕುಕ್ಕರ್ ತಣ್ಣಗಾದ ನಂತರ ನಾವು ಒಗ್ಗರಣೆ ಮಾಡ್ತೀನಿ ರೀ. ಈಗ ನಾನು 3 ವಿಜಿಲ್ ಕೂಗಿಸ್ಕೊಂಡಿನಿ ರೀ. ಕುಕ್ಕರ್ ಕೂಗಿ ತಣ್ಣಗಾಗೈತಿ. ಈಗ ನಾನು ಓಪನ್ ಮಾಡ್ತೀನಿ ನೋಡ್ರಿ. ಈ ರೀತಿ ಬೆಂದೈತ್ರಿ. ನಾ ಬೇಳೆ ಮತ್ತು ಅಕ್ಕಿ ಎಲ್ಲ ಹಾಕಿ ಬೇಯಿಸಕ್ಕೆ ಇಟ್ಟಿದ್ದೆ, ಬೆಂದೈತ್ರಿ. ಈಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ರೀ. ಈಗ ನಾನು ಕುಕ್ಕರ್ ಆ ಕಡೆ ಎತ್ತಿರ್ತೀನಿ ರೀ. ಈಗ ಅದಕ್ಕೆ ಒಗ್ಗರಣೆ ಮಾಡ್ಕೋಬೇಕಲ್ರಿ, ನಾನು ಒಂದು ಪಾತ್ರೆ ಇಟ್ಕೊತೀನಿ ನೋಡ್ರಿ. ನಾನು ದೊಡ್ಡದು ಪಾತ್ರೆ ಇಟ್ಕೊಂಡ್ರಿ. ನಿಮ್ಮ ಮನ್ಯಾಗ ಯಾವ ಸೈಜನ್ನು ಇರ್ತಾವೆ ನೋಡ್ಕೊಂಡು ನೀವು ಇಟ್ಕೋಬೋದ್ರಿ. ಈಗ ಇದಕ್ಕೆ ತುಪ್ಪ ಹಾಕೋತೀನಿ ರೀ. ನಾನೊಂದು 2 ಸ್ಪೂನ್ ತುಪ್ಪ ಹಾಕೋತೀನಿ. ಈ ತುಪ್ಪ ಹಾಕಿದ್ರೆ ಮಸ್ತಾಗಿ ಟೇಸ್ಟ್ ಕೊಡ್ತೈತಿ, ಹಂಗಾಗಿ ತುಪ್ಪ ಹಾಕೊಳಕತ್ತೀನಿ. ನಿಮ್ಗೆ ಬೇಡಂದ್ರೆ ಎಣ್ಣೆನೂ ಹಾಕೊಂಡು ಮಾಡ್ಕೋಬೋದ್ರಿ. ಇದು ತುಪ್ಪ ಕರಗಲ್ರಿ. ಈಗ ನೋಡ್ರಿ, ತುಪ್ಪ ಕಾಯ್ದೈತಿ. ನಾ ಇದಕ್ಕೊಂದು ಸ್ವಲ್ಪ ಸಾಸಿವೆ ಹಾಕೋತೀನಿ ನೋಡ್ರಿ. ಒಂದು ಸ್ವಲ್ಪ ಜೀರಿಗೆ ಹಾಕೋತೀನಿ. ನಾನೊಂದು 4 ಹಸಿಮೆಣಸಿನ್ಕಾಯಿ ತೊಗೊಂಡಿನಿ, ಅವು ಹಾಕೋತೀನಿ. ನಾನೊಂದು 2-3 ಉಳ್ಳಾಗಡ್ಡಿ ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ರೆ ಅವು ಹಾಕೋತೀನಿ ನೋಡ್ರಿ. ಸ್ವಲ್ಪ ಕರಿಬೇವು ತೊಗೊಂಡಿನಿ, ಅದನ್ನ ಹಾಕೋತೀನಿ ನೋಡ್ರಿ. ಈ ಉಳ್ಳಾಗಡ್ಡಿ ಸ್ವಲ್ಪ ಮೆತ್ತಗಾಗೋವರೆಗೆ ಫ್ರೈ ಮಾಡ್ಕೋಬೇಕಾಗ್ತದೆ. ನಾನು ಬೆಳಗಿನ ನಾಷ್ಟ ರೆಸಿಪಿಗಳು ಸುಮಾರು ನಮ್ಗೆ ಮಾಡಿ ತೋರಿಸಿನಿ ರೀ. ಇದೊಂದು ಮಾಡಾಕತ್ತಿದ್ದೆ. ನಿಮಗೆ ಯಾವ ಬೇರೆ ವೆರೈಟಿ ಗೊತ್ತಿದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ಹೇಳ್ರಿ, ನಾನು ಅದನ್ನ ನಿಮಗೆ ಮಾಡಿ ತೋರಿಸ್ತೀನಿ ನೋಡಿರಿ. ಉಳ್ಳಾಗಡ್ಡಿ ಎಲ್ಲ ತುಪ್ಪದಾಗ ಫ್ರೈ ಆಗ್ಯಾವು. ಈಗ ನಾವು ಒಂದು 2 ಟೊಮೆಟೊ ತೊಗೊಂಡಿದ್ದೆ ರೀ, ಅದು ಹಾಕೋತೀನಿ ನೋಡಿರಿ. ನಾವು ಉದ್ದಕ್ಕೆ ಕಟ್ ಮಾಡ್ಕೊಂಡ್ರಿ, ನೀವು ಬೇಕಾದ್ರೆ ಸಣ್ಣಗೇನು ಕಟ್ ಮಾಡಿ ಹಾಕೋಬೋದು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ. ಉಪ್ಪು ಹಾಕೋದ್ರಿಂದ ಟೊಮೆಟೊ ಉಳ್ಳಾಗಡ್ಡಿ ಬೇಗ ಫ್ರೈ ಆಗ್ತಾವೆ, ಅಂದರೆ ಮೆತ್ತಗೆ ಆಗಿಬಿಡ್ತಾವೆ. ಈಗ ಇದಕ್ಕೊಂದು ಸ್ವಲ್ಪ ಅರಿಶಿನ ಪುಡಿ ಹಾಕೋತೀನಿ ನೋಡಿ. ನಾವು ಬೇಳೆ ಬೇಯಿಸೋಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿವ್ರಿ, ಇಲ್ಲೊಂದು ಸ್ವಲ್ಪ ಹಾಕೊಂಡ್ರೆ ಕಲರ್ ಬರ್ತೈತೆ ಅಂತ ಹೇಳಿ ಹಾಕ್ಕೊಳಕತ್ತೀನಿ ನೋಡ್ರಿ. ಫುಲ್ ಮೆತ್ತಗಾಗೋವರೆಗೆ ತುಪ್ಪದಲ್ಲೇ ಫ್ರೈ ಮಾಡ್ಕೋಬೇಕ್ರಿ ನೀವು. ತುಪ್ಪ ಹಾಕಿ ಮಾಡೋದ್ರಿಂದ ಘಮನೂ ಇರ್ತೈತ್ರಿ, ಮತ್ತು ಟೇಸ್ಟು ಸಖತ್ತಾಗಿರ್ತೈತ್ರಿ. ನೀವು ಎಣ್ಣೆ ಹಾಕಿ ಮಾಡೋ ಬದಲು ತುಪ್ಪ ಹಾಕಿ ಮಾಡ್ರಿ, ಮಸ್ತಾಗಿರ್ತೈತಿ, ರುಚಿ ಚಲೋ ಇರ್ತೈತ್ರಿ. ಈಗ ನೋಡ್ರಿ, ಇವು ಮೆತ್ತಗಾಗ್ಯಾವ್ರಿ. ಈಗ ಇದಕ್ಕೊಂದು ಸ್ವಲ್ಪ ನಾವು ಮಸಾಲೆ ಹಾಕ್ಕೊಳ್ಳೋಣ. ನಾವೊಂದು ಸ್ವಲ್ಪ ಗರಂ ಮಸಾಲ ಹಾಕೋತೀವಿ ನೋಡಿರಿ. ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕೋತೀವಿ. ನಾವು ಹಸಿಮೆಣ್ಸಿನ್ಕಾಯಿನೂ ಹಾಕೊಂಡಿರ್ತೀವಿ, ನೀವು ನೋಡಿಕೊಂಡು ಅಚ್ಚ ಖಾರದ ಪುಡಿ ಹಾಕೋಬೇಕಾಗ್ತದೆ. ಈಗ ಇದಕ್ಕೊಂದು ಸ್ವಲ್ಪ ನೀರು ಹಾಕೋತೀನಿ.
ಇದೊಂದು ಸ್ವಲ್ಪ ಬೇಯಿಲ್ರಿ. ಇದು ನೀರು ಹಾಕಿನಲ್ರಿ, ಇದೊಂದು ಕುದಿ ಬರ್ಲ್ರಿ. ಒಂದು ಕುದಿ ಬಂದ್ಮೇಲೆ ನಾವು ಬೇಯಿಸಿರೋದು ಹಾಕೊಳ್ಳೋಣ್ರಿ. ಈಗ ನೋಡ್ರಿ ನಾವು ಒಗ್ಗರಣೆಗೆ ನೀರು ಹಾಕಿದ್ದೆ, ಕುದಿ ಹಾಕತೈತಿ ನೋಡ್ರಿ. ಇದು ಕುದಿ ಹಾಕತೈತ್ರಿ. ಈಗ ಬೇಳೆ ಅಕ್ಕಿ ಏನು ಬೇಯಿಸ್ಕೊಂಬಂದಿವಲ್ರಿ ಅದು ಹಾಕೊಳ್ಳೋಣ್ರಿ. ನಾನು ಬೇಳೆಗಳು ಮತ್ತು ಅಕ್ಕಿ ಒಟ್ಟಿಗೆ ಬೇಯಿಸ್ಕೊಂಡಿನ್ರಿ. ನೀವು ಅಕ್ಕಿ ಸಪ್ರೇಟಾಗಿ ಅನ್ನನೂ ಮಾಡ್ಕೋಬೋದು, ಬೇಳೆಗಳು ಸಪ್ರೇಟಾಗಿ ಬೇಯಿಸ್ಕೋಬೋದು ರೀ. ನಾನು ಒಟ್ಟಿಗೆ ಬೇಯಿಸ್ಕೊಂಬಂದಿದ್ದೀನಿ ರೀ. ಈಗ ಅದ್ರಾಗ ಹಾಕ್ಕೋತೀನಿ ನೋಡ್ರಿ ಒಗ್ಗರಣೆಗೆ. ನೋಡ್ರಿ ಎಲ್ಲ ಚಲೋ ಹೊತ್ನಾಗೆ ಬೆಂದೈತಿ. ನಾ ಈಗ ಇದ್ರಾಗ ಹಾಕಿ ಮಿಕ್ಸ್ ಮಾಡ್ಕೊತೀನಿ ನೋಡ್ರಿ. ಇದು ಚಲೋ ಹೊತ್ನಾಗೆ ಮಿಕ್ಸ್ ಮಾಡ್ಕೊಳಮ್ರಿ. ನೀವು ಈ ರೀತಿ ಮಕ್ಳಿಗೆ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನೋಡ್ರಿ ನಾನು ಅಷ್ಟು ನೀರು ಹಾಕಿದ್ದೆ ನೋಡ್ರಿ. ಇದೊಂದು 2 ನಿಮಿಷ ಕುದೀತಂದ್ರೆ ಗಟ್ಟಿ ಆಗ್ತೈತ್ರಿ. ಇದು ಸಿಂಪಲಾಗಿ ಬೇಗನೆ ಮಾಡ್ಕೊಂಬಿಡ್ಬೋದು ರೀ. ತರಕಾರಿಗಳು ಯಾವ ಇಲ್ಲಪ್ಪ ಅಂದಾಗ ಈ ರೀತಿ ಬೆಳಿಗ್ಗೆ ನಾಷ್ಟಕ್ಕಾದ್ರೂ ಮಾಡ್ಬೋದು, ಲಂಚ್ ಬಾಕ್ಸಿಗಾದ್ರೂ ಮಾಡ್ಬೋದು, ಇಲ್ಲ ರಾತ್ರಿ ಊಟಕ್ಕಾದ್ರೂ ಮಾಡ್ಕೊಬೋದು ರೀ. ಬಿಸಿ ಬಿಸಿದು ಮಾಡ್ಕೊಂಡು ತಿಂದ್ರೆ ಮಸ್ತಾಗಿರ್ತೈತ್ರಿ ಇದು. ಇದು ದಾಲ್ ಕಿಚಡಿ ರೆಡಿ ಆಯ್ತು ನೋಡ್ರಿ. ನೀವು ಅನ್ಕೋಬೋದು ಏನಪ್ಪ ಇಷ್ಟು ಅಳಕ್ ಐತಲ್ಲ ಅಂತ ಹೇಳಿ. ಇದು ಆರಿದ ಮೇಲೆ ಗಟ್ಟಿ ಆಗ್ತೈತ್ರಿ. ನಿಮ್ಗೆ ಇನ್ನೂ ಅಳಕ್ ಬೇಕಂದ್ರೆ ನೀವು ಇನ್ನೊಂದು ಸ್ವಲ್ಪ ನೀರು ಹಾಕೋಬೋದ್ರಿ. ಈಗ ನೋಡ್ರಿ ಎಷ್ಟು ಮಸ್ತಾಗಿ ಆಗೈತೆ ನೋಡ್ರಿ. ಇದು ದಾಲ್ ಕಿಚಡಿ ರೀ. ನೀವು ದಾಲ್ ಕಿಚಡಿ ಆದ್ರೂ ಅನ್ಬೋದು, ನಿಮ್ಗೆ ಏನಾರ ಬೇರೆ ಹೆಸರು ಗೊತ್ತಿತ್ತಂದ್ರೆ ನೀವು ಕರಿಬೋದ್ರಿ. ಈಗ ಇದಕ್ಕೆ ಕೊತ್ತಂಬರಿ ಹಾಕೋತೀನಿ ನೋಡ್ರಿ. ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿದ್ರೆ ಇದು ದಾಲ್ ಕಿಚಡಿ ರೆಡಿ ಆಯ್ತು ನೋಡ್ರಿ. ನೋಡ್ರಿ ಎಷ್ಟು ಮಸ್ತಾಗೆ ಬಂದೈತೆ ನೋಡ್ರಿ. ನೀವು ನಿಮ್ಮ ಮನೆ ಮಾಡ್ಕೊಂಡು ನಿಮ್ಮ ಅಭಿಪ್ರಾಯ ತಿಳಿಸ್ಬೋದ್ರಿ. ಈಗ ನೋಡ್ರಿ ಎಷ್ಟು ಘಮ 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 ಬರ್ತಾ ಇದೆ ನೋಡ್ರಿ ಸ್ಮೆಲ್ಲು. ಈಗ ನಾನು ಸರ್ವ್ ಮಾಡ್ತೀನಿ ನೋಡ್ರಿ. ನೀವು ಎಲ್ಲ ಬೇಳೆನೇ ಹಾಕ್ಬೇಕತ್ತೇನಿಲ್ಲ ರೀ. ಬರೀ ಕಡಲೆಬೇಳೆ ತೊಗರಿ ಬೇಳೆನೂ ಹಾಕೋಬೋದು, ಬರೀ ಕಡಲೆಬೇಳೆ ಹೆಸರು ಬೇಳೆನೂ ಹಾಕೋಬೋದು, ಇಲ್ಲ ಬರೀ ಹೆಸರು ಬೇಳೆಲ್ಲೂ ಮಾಡ್ಬೋದು ರೀ. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡ್ಕೊಂಡು ಮಾಡ್ಕೋಬೇಕಾಗ್ತದೆ. ನನಗೆ 3 ಬೇಳೆಗಳಿದ್ದು ರೀ, ಹಾಗಾಗಿ 3 ಬೇಳೆ ಅಕ್ಕಿ ಒಟ್ಟಿಗೆ ಬೇಯಿಸ್ಕೊಂಡು ಮಾಡೀನಿ ನೋಡ್ರಿ. ನೋಡಿದ್ರಲ್ರಿ ವೀಕ್ಷಕರೇ ದಾಲ್ ಕಿಚಡಿ ಮಾಡೋದನ್ನ. ಈ ಕಿಚಡಿ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗ್ರಿ. ಧನ್ಯವಾದಗಳು.